ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಪಾಯಿಂಟ್ನಲ್ಲಿ ಅನೇಕ ರೀತಿಯ ಬದಲಾವಣೆ. ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಅನ್ನುವ ರೀತಿಯಲ್ಲಿ ಮೂಳೆಗಳು ಪತ್ತೆಯಾಗಿದ್ದಾವೆ, ಅಸ್ಥಿಪಂಜರ ಅದರ ಭಾಗಗಳು ಪತ್ತೆಯಾಗಿದ್ದಾವೆ. ಇದೀಗ 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. 7ನೇ ಪಾಯಿಂಟ್ನತ್ತ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ 7ನೇ ಪಾಯಿಂಟ್ನತ್ತ ಶೋಧ ಕಾರ್ಯ ಆರಂಭ ಆಗುತ್ತೆ. ಇಲ್ಲಿವರೆಗೂ ನೋಡಿ 6ನೇ ಪಾಯಿಂಟ್ ತಲುಪುವವರೆಗೂ ಕೂಡ ಧರ್ಮಸ್ಥಳದಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಬಹುದು ಅಂತ ಹೇಳಿ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಯಾಕೆಂದರೆ 1ರಿಂದ 5ರವರೆಗೂ ಕೂಡ ಯಾವುದೇ ಅಸ್ಥಿಪಂಜರ ಇರಲಿಲ್ಲ, ಪ್ರಮುಖವಾದ ಸಾಕ್ಷ್ಯಗಳು ಸಿಗ್ತಾ ಇರಲಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಇದು ಆಗೋದಿಲ್ವೇನೋ, ಆತ ಹೇಳಿದ್ದೆಲ್ಲೋ ಸುಳ್ಳೇನೋ ಅನ್ನುವ ರೀತಿಯಲ್ಲಿತ್ತು. ಆದರೆ 6ನೇ ಪಾಯಿಂಟ್ನಲ್ಲಿ ಶವದ ಮೂಳೆಗಳು ಪತ್ತೆಯಾಗಿರೋದ್ರಿಂದ ಈಗ ಅದನ್ನು ಸೀಲ್ ಮಾಡಲಾಗಿದೆ. ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. 6ನೇ ಪಾಯಿಂಟ್ ಮುಕ್ತಾಯ ಆಗಿದೆ. 7ನೇ ಪಾಯಿಂಟ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ನೇತ್ರಾವತಿ ನದಿಯ ಅಕ್ಕಪಕ್ಕದಲ್ಲಿ ನೇತ್ರಾವತಿ ನದಿಯ ದಂಡೆ ಮೇಲೆ ಹೂತಿಟ್ಟಿರುವ ಶವಗಳನ್ನು ಶೋಧಕ್ಕಾಗಿ SIT ತಂಡ ಮುಂದುವರಿತಾ ಇದೆ. ಪವಿತ್ರ ನೇತ್ರಾವತಿ ಅಕ್ಕಪಕ್ಕದಲ್ಲಿ ನದಿ ದಂಡೆಯ ಮೇಲೆ ಶವಗಳ ರಾಶಿ ಇದೆಯಾ? 7ನೇ ಪಾಯಿಂಟ್ ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. 1ನೇ ಪಾಯಿಂಟ್ನಲ್ಲಿ ಕೇವಲ ಪಾನ್ ಕಾರ್ಡ್ ಮತ್ತಿತರ ಕೆಲವು ಡಾಕ್ಯುಮೆಂಟ್ಗಳು ಪತ್ತೆಯಾಗಿದ್ವು. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿದ್ದಾವೆ. ಈಗ 7ನೇ ಪಾಯಿಂಟ್ನಲ್ಲಿ ಏನೆಲ್ಲ ಪತ್ತೆಯಾಗಬಹುದು ಅನ್ನೋದು. ಈ ಅನಾಮಿಕ ವ್ಯಕ್ತಿ ಬಂದಾಗ ಆತನ ಮೇಲೆ ಅನೇಕರು ಆತನನ್ನು ಹುಚ್ಚ ಅಂದ್ಕೊಂಡಿದ್ರು. ಇವನಿಗೆಲ್ಲೋ ಹುಚ್ಚಿಡ್ದಿದೆ, ಏನೇನೋ ಮಾತನಾಡ್ತಾ ಇದ್ದಾನೆ, ಏನೇನೋ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಹಲವರು ಭಾವಿಸಿದ್ರು. ಆತ ಬುರುಡೆ ಸಮೇತವಾಗಿ ಹಾಜರಾಗಿ, ಹೌದು ನಾನು ಶವಗಳನ್ನು ತೋರಿಸ್ತೇನೆ, ಎಲ್ಲೆಲ್ಲಿ ಹೂತಿಟ್ಟಿದ್ದೇವೆ ಅನ್ನೋದನ್ನು ತೋರಿಸ್ತೇನೆ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಆತ ಹೇಳಿದ ಜಾಗಗಳನ್ನು 13 ಜಾಗಗಳನ್ನು ಗುರುತು ಮಾಡಲಾಗಿದೆ. ಈಗ ಅರ್ಧಕ್ಕೆ ಜರ್ನಿ ಬಂದಿದೆ. 6ನೇ ಪಾಯಿಂಟ್ನಲ್ಲಿ ಶವದ ಅಸ್ಥಿಪಂಜರಗಳು ಪತ್ತೆಯಾಗಿದ್ದಾವೆ. ಈಗ 7ನೇ ಪಾಯಿಂಟ್ಗೆ ಅಲ್ಲಿನ ಉಪ ವಿಭಾಗಾಧಿಕಾರಿ ಅನುಮತಿ ಕೊಟ್ಟರೆ 7ನೇ ಪಾಯಿಂಟನ್ನು ಕೂಡ ಉತ್ಖನನ ಮಾಡಲಾಗುತ್ತೆ. ಈಗ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂಥ ಶವ ಯಾರದ್ದು, ಆ ಮೂಳೆಗಳಿಂದ ಹೇಗೆ ಆತನನ್ನು ಪತ್ತೆ ಹಚ್ಚೋದು, ಅದು ಗಂಡ ಹೆಣ್ಣ, ಸಹಜ ಸಾವ ಅಸಹಜ ಸಾವ, ಕೊಲೆನ, ಅತ್ಯಾಚಾರಕ್ಕೊಳಗಾಗಿ ಆನಂತರ ಕೊಲೆ ಮಾಡಿರೋದಾ, ಹೀಗೆ ಅನಾಥವಾಗಿ ಹೇಗೆ ಯಾರು ಯಾಕೆ ಹೂತಿಟ್ರು, ಇದರ ಹಿಂದೆ ಪ್ರಭಾವಿಗಳಿದ್ದಾರಾ, ದೊಡ್ಡವರಿದ್ದಾರಾ, ಇದೇ ರೀತಿ ಅದೆಷ್ಟು ಶವಗಳನ್ನು ಅದೆಷ್ಟು ರೀತಿಯ ಪ್ರಕರಣಗಳನ್ನು ಮುಚ್ಚಾಕಿದ್ದಾರೋ, ಧರ್ಮಸ್ಥಳ ಗ್ರಾಮದ ಈ ದಟ್ಟಾರಣ್ಯ ಪ್ರದೇಶದಲ್ಲಿ ಅದೆಷ್ಟು ಶವಗಳು ಹೂತು ಹೋಗಿದ್ದಾವೋ ಅದು ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದ್ದು 6ನೇ ಪಾಯಿಂಟ್, 6ನೇ ಸ್ಥಳ. ಹೀಗಾಗಿ ಆ ಜಾಗದಲ್ಲಿ ದೊರೆತಿರುವಂಥ ಮೂಳೆಗಳನ್ನು ಸಂಗ್ರಹ ಮಾಡಲಾಗಿದೆ. ಅದರ ಮೂಲಕ ಮಹಜರು ಮಾಡಿ ಯಾರದ್ದು ಏನು ಎತ್ತ ಅಂತ ಪತ್ತೆ ಹಚ್ಚಲಿಕ್ಕೆ FSL ತಂಡ ಮುಂದುವರಿತಾ ಇದೆ.